ಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ವಿಜಯಾನಂದ ಕಾಶಪ್ಪನವರ ಸ್ಥಾನ ಪಡೆದಿದ್ದು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದರೆ ಸಚಿವರಾದ ಬೆನ್ನಲ್ಲೇ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಸಿಟ್ಟು ತ್ಯಾಗ ಮಾಡಿದರೆ ಮುಂದೆ ಸಿಎಂ ಆಗ್ತೀಯಾ ಅಂತ ಸಿದ್ದನಗೊಳ್ಳದ ಶಿವಕುಮಾರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ನೂತನ ಸಚಿವ ವಿಜಯಾನಂದ ಕಾಶಪ್ಪನವರವರು ತಮ್ಮ ತಾಯಿ ಮಾಜಿ ಶಾಸಕಿ ಗೌರಮ್ಮ ಕಾಶಪ್ಪನವರ ಜೊತೆಗೆ ಕಲಾಪೋಷಕ ಮಠವೆಂದೇ ಖ್ಯಾತಿ ಪಡೆದಿರುವ ಹುನಗುಂದ ತಾಲೂಕಿನ ಸಿದ್ದನಗೊಳ್ಳದ ಸ್ವಾಮೀಜಿ ದರ್ಶನ ಪಡೆದರು. ಈ ವೇಳೆ ಮಠದ ಮಠಾಧೀಶ ಶಿವಕುಮಾರ ಸ್ವಾಮೀಜಿ ಅವರು ವಿಜಯಾನಂದ ಕಾಶಪ್ಪನವರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಸಿಟ್ಟು ತ್ಯಾಗ ಮಾಡಿದರೆ ಮುಂದೆ ಸಿಎಂ ಆಗ್ತೀಯ ಅಂದ್ರ ಮತ್ತ ಮಂದಿ ಸುಮ್ಮನೆ ಇರಂಗಿಲ್ಲ. ಶ್ರೀಮಠದ ಗದ್ದುಗೆಯ ದರ್ಶನ ಪಡೆದಿದ್ದಿ. ಈ ಹಿಂದೆ ಗದ್ದುಗೆಯ ಮುಂದೆ ಪ್ರಾರ್ಥನೆ ಮಾಡಿದ್ದಿ. ನಿನ್ನ ಒಂದು ಮಾತು ಬಹಳ ಇಷ್ಟ ಆಯಿತು. ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ಅಲ್ಲ ಅಂದಿದ್ದೆ. ಈಗ ಸಿದ್ದಪ್ಪಜ್ಜನ ಗದ್ದುಗೆಯ ಮುಂದೆ ನೀನು ಮಾಡಿದ ಪ್ರಾರ್ಥನೆ ಫಲಿಸಿದೆ. 2023ರಲ್ಲಿ ನುಡಿದ ಭವಿಷ್ಯ 2026ರಲ್ಲಿ ನಿಜವಾಗಿದೆ. ಒಳ್ಳೆಯದಾಗತ್ತೆ ಅಂತ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಸಚಿವ ವಿಜಯಾನಂದ ಕಾಶಪ್ಪನವರ್ ಹಾಗೂ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನಡುವೆ ವಾಕ್ಸಮರ ಮುಂದುವರೆದಿದೆ. ಅಧಿಕಾರ ಕಳೆದಾಗ ಮದಕ್ಕೆಲ್ಲಿ ಸ್ಥಳವು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಪೋಸ್ಟ್ ಹಾಕಿದ್ರು. ಸ್ವಾಮೀಜಿ ಪೋಸ್ಟ್ಗೆ ಸಚಿವ ಕಾಶಪ್ಪನವರ್ ತಿರುಗೇಟು ನೀಡಿದ್ದಾರೆ. ಅವನಿಂದ ಕಲಿಯಬೇಕಾಗಿದೆಯಾ? ಅವನ ವಯಸ್ಸು ಎಷ್ಟಿದೆ ಕೇಳಿ. ಸಣ್ಣ ಹುಡುಗರಿಂದ ಪೋಸ್ಟ್ ಹಾಕಿಸುವ ಚಿಲ್ಲರೆ ಬುದ್ಧಿ ಬಿಡಬೇಕು. ಭಕ್ತರನ್ನ ಸಮನಾಗಿ ಕಾಣುವ ಗುರುವಾಗಿರಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಂದುವರೆದು ಮಾತನಾಡಿರುವ ವಿಜಯಾನಂದ ಕಾಶಪ್ಪನವರ್, ನಾವು ಗುರುಗಳನ್ನಾಗಿ ಮಾಡಿದ್ವಿ, ಅದನ್ನು ಉಳಿಸಿಕೊಳ್ಳಿಲ್ಲವ. ವಿಜಯಪುರದಲ್ಲಿ ಇನ್ನೂ ಕಂಪ್ಲೇಂಟ್ ಬಾಕಿ ಇದೆ ಅವಂದು. ಅದೇನಾಗಿದೆ ಅಂತ ಸಮಾಜದ ಜನರಿಗೆ ಉತ್ತರ ಕೊಡಲಿ ನೋಡೋಣ. ಆ ಯಮ್ಮ ಎಲ್ಲೋ ಹೋದ್ಲು, ಯಾಕೆ ಕಂಪ್ಲೇಂಟ್ ಕೊಟ್ಲು? ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಹಾಗೂ ಸರ್ಕಾರದ ಬಗ್ಗೆ ಮಾತಾಡೋದು. ಇವ ಬಂದ ಮೇಲೆ ಅಧಿಕಾರ ಮಾಡ್ತಿದ್ದೀವ. ಇವನಿಗೆ 48 ವಯಸ್ಸು. ನಾವು ಕಳೆದ 50 ವರ್ಷಗಳಿಂದ ಅಧಿಕಾರ ಮಾಡ್ತಿದ್ದೇವೆ. ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನಾನೇ ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ದೀನಿ. ನಿನ್ನ ದುಷ್ಟ ಬುದ್ಧಿ ಬಿಟ್ಟು ಸರಿ ಮಾಡಿಕೊ ಅಂತ ಹೇಳಿದ್ದೆ. ಒಬ್ಬ ಗುರುವಾಗಿ ಕಾವಿ ಧರಿಸಿ ಹೇಗೆ ಬದುಕಬೇಕು ಅನ್ನೋದರ ಅರಿವು ಇಟ್ಕೊಂಡು ನಡೆ ಅಂತ ಹೇಳಿದ್ದೆ. ಅದಕ್ಕೆ ಅವ ಹೊರ ನಡೆದ. ಅವನ ಕಥೆನೇ ಮುಗಿದಿದೆ. ಸಮಾಜ ಬಡವಾಗಿಲ್ಲ, ಯಾವತ್ತೂ ನಮ್ಮ ಜೊತೆಗಿದೆ ಅಂತ ಸ್ವಾಮೀಜಿ ವಿರುದ್ಧ ಸಚಿವ ಕಾಶಪ್ಪನವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆ ಸಚಿವ ವಿಜಯಾನಂದ ಕಾಶಪ್ಪನವರ್ ಹಾಗೂ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನಡುವೆ ವಾಕ್ಸಮರ ಮುಂದುವರೆದಿದೆ. ಈ ನಡುವೆ ಇನ್ನೊಬ್ಬರು ಸ್ವಾಮೀಜಿ ವಿಜಯಾನಂದ ಕಾಶಪ್ಪನವರ್ ಅವರ ಬಗ್ಗೆ ಭವಿಷ್ಯ ನುಡಿದಿದ್ದು ಸಿಟ್ಟು ಬಿಡುವಂತೆ ಸಲಹೆ ನೀಡಿದ್ದಾರೆ.